ಹ್ಮ್. ಹಲೋ ಗಾಯತ್ರಿ, ನಾನು ಪ್ರೊಫೆಸರ್ ಗೋಪಾಲ್ ಮಾತಾಡ್ತಾ ಇದ್ದೀನಮ್ಮ. ಹೇಳಿ ಸರ್. ಏನಮ್ಮ ಒಂದು ರೀತಿ ಡಲ್ ಆಗಿ ಮಾತಾಡ್ತಾ ಇದೀಯಾ? ಏನು ಮಾಡ್ತಾ ಇದೀಯಾ? ನೆಕ್ಸ್ಟ್ ವೀಕ್ ಎಕ್ಸಾಮ್ ಇದೆಯಲ್ಲ ಸರ್, ಅದಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು. ಓ ಸರಿ, ನಿನ್ನ ಹತ್ರ 2 ನಿಮಿಷ ಮಾತಾಡ್ಬೋದಾ? ಏನು ಹೇಳಿ ಸರ್. ಏನಿಲ್ಲ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಏನು ವಿಷಯ ಹೇಳಿ ಸರ್. ಆ ವಿಷಯ ಫೋನಲ್ಲಿ ಹೇಳಿದ್ರೆ ಸರಿ ಇರಲ್ಲ, ಸ್ವಲ್ಪ ಭೇಟಿ ಆದರೆ ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟ್ ವೀಕ್ ಎಕ್ಸಾಮ್ ಇದೆಯಲ್ಲ ಸರ್, ಅವಾಗ ನಾನು ಕಾಲೇಜಿಗೆ ಬರ್ತೀನಲ್ವಾ, ಆವಾಗ ಮಾತಾಡ್ಕೊಳ್ಳೋಣ. ಅಯ್ಯೋ, ಅಷ್ಟು ದಿನ ಎಲ್ಲ ವೇಟ್ ಮಾಡೋಕ್ಕಾಗಲ್ಲ. ಎಕ್ಸಾಮಿಗೆ ಮುಂಚೆ ನಾವಿಬ್ಬರು ಭೇಟಿ ಆದರೆ ಚೆನ್ನಾಗಿರುತ್ತೆ. ನಾನೀಗ ನಿನ್ನ ನಂಬರ್ಗೆ ನನ್ನ ಲೊಕೇಶನ್ನ ಶೇರ್ ಮಾಡ್ತೀನಿ, ಹ್ಞೂ. ಬೇಗ ಬಂದ್ಬಿಡು. ಹ್ಞೂ. ಹಲೋ ಗಾಯತ್ರಿ, ಸರ್, ಏನು ಹೇಳಿ ಸರ್. ಏನಮ್ಮ ಲೊಕೇಶನ್ ಕಳಿಸಿ ಎಷ್ಟೊತ್ತಾಯ್ತು? ನೀನು ಬರ್ತೀಯ ಅಂತ ವೇಟ್ ಮಾಡ್ತಾ ಇದ್ದೀನಿ, ನೀನಿನ್ನೂ ಹೊರಡ್ಲೇ ಇಲ್ವಾ? ಏನಾಯ್ತಮ್ಮ? ಅದೇನಿಲ್ಲ ಸರ್, ಇವಾಗ ಮನೇಲಿ ನಾನು ಒಬ್ಬಳೇ ಇರೋದು. ಅಮ್ಮ ಅಪ್ಪ ಇಬ್ರು ಹೊರಗಡೆ ಹೋಗಿದ್ದಾರೆ. ಮನೇಲಿರೋ ಕೆಲಸ ಎಲ್ಲ ನಾನು ಒಬ್ಬಳೇ ಮಾಡ್ತಾ ಇದ್ದೀನಿ. ನನ್ನಿಂದ ಇವಾಗ ಬರೋಕ್ಕಾಗಲ್ಲ ಸರ್. ಇಲ್ಲಿ ನೋಡಮ್ಮ, ನನಗೆ ಅದೆಲ್ಲ ಗೊತ್ತಿಲ್ಲ. ನೀನು ಏನು ಕೆಲಸ ಮಾಡ್ತಾ ಇದೀಯೋ ಅದನ್ನೆಲ್ಲ ಬಿಟ್ಟು ತಕ್ಷಣನೇ ನೀನು ಹೊರಟು ಬರಬೇಕು. ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ, ಅರ್ಥ ಆಯ್ತಾ? ತಕ್ಷಣ ಹೊರಟು ಬಾ. ಸರ್ 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 ಛೇ. ಹಲೋ, ಏನಮ್ಮ ಗಾಯತ್ರಿ? ಸರ್ ಹೇಳಿ ಸರ್. ಏನಮ್ಮ, ನಿನ್ನ ಎಷ್ಟು ಸಾರಿ ನಾನು ಮನೆಗೆ ಕರಿಬೇಕು? ಒಂದು ಸಾರಿ ಮನೆಗೆ ಬಂದರೆ ನಿನ್ನ ಕಾಲು ಸೌದೋಗುತ್ತಾ ಏನು? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್, ನನಗೆ ಮನೆಯಲ್ಲೇ ತುಂಬ ಕೆಲಸ ಇದೆ. ಇಲ್ಲಿ ನೋಡು, ಬೇಡದೇ ಇರೋದೆಲ್ಲ ಮಾತಾಡಬೇಡ. ನಿನಗೇನು ದಿನ ಇಡೀ ಕೆಲಸ ಇರುತ್ತಾ? ಇಲ್ಲಿ ನೋಡು, ನನ್ನ ಟೆನ್ಷನ್ ಮಾಡಬೇಡ. ನೀನು ಇವಾಗಲೇ ನಾನು ಮನೆಗೆ ಬರಬೇಕು. ನಾನು ಇಷ್ಟು ಹೇಳಿದ ಮೇಲೂ ನಾನು ಮನೆಗೆ ಬಂದಿಲ್ಲ ಅಂತ ಇಟ್ಕೋ. ಆಮೇಲೆ ನಾನು ಏನು ಮಾಡ್ತೀನಂತ ನಿನಗೆ ಚೆನ್ನಾಗಿ ಗೊತ್ತು. ಹುಷಾರು, ತಕ್ಷಣ ಬಾ. ಹಬ್ಬಾ, ಬಂದಾಯ್ತಾ? ಸರ್? ಏನಕ್ಕೆ ಹೊರಗೆ ನಿಂತಿದ್ಯಾ? ಒಳಗೆ ಬಾ. ಹೇಳಿ ಸರ್, ಯಾಕೆ ನನ್ನ ಮನೆಗೆ ಕರೆದ್ರಿ? ಹೇಳ್ತೀನಮ್ಮ, ಫಸ್ಟ್ ನೀನು ಕೂತ್ಕೋ. ಹ್ಮ್. ಕೂತ್ಕೋ, ಸ್ವಲ್ಪ ಇರು. 2 ಮಿನಿಟ್ಸಲ್ಲಿ ಬರ್ತೀನಿ. ಹ್ಮ್. ಹ್ಞೂ. ಜ್ಯೂಸ್ ಕುಡಿ. ಇಲ್ಲ, ನನಗೆ ಬೇಡ ಸರ್. ಅಯ್ಯೋ ಕುಡಿಯಮ್ಮ, ಫಸ್ಟ್ ಟೈಮ್ ನಾನು ಮನೆಗೆ ಬಂದಿದ್ಯಾ, ಒಂದು ಜ್ಯೂಸ್ ಕೂಡ ಕುಡಿಯಲ್ವಾ? ಕುಡಿ. ಏನಮ್ಮ, ಜ್ಯೂಸ್ನ ಆ ಕಡೆ ಇಟ್ಬಿಟ್ಟೆ? ಆಮೇಲೆ ಕುಡಿತೀನಿ ಸರ್. ಇವಾಗ್ಲಾದ್ರೂ ಹೇಳಿ ಸರ್, ಯಾಕೆ ನನ್ನ ಕರೆದ್ರಿ? ಇನ್ನೂ 1 ವಾರದಲ್ಲಿ
ಎಕ್ಸಾಮ್ ಬರ್ತಾ ಇದೆ ಅಲ್ವಾ? ಹ್ಮ್. ಹ್ಮ್. ನನಗೆ ಇಂಟರ್ನಲ್ ಮಾರ್ಕ್ಸು ನಾನೇ ಆಗಬೇಕು. ಆ ವಿಷಯ ನಿನಗೆ ಗೊತ್ತಾ? ಆ, ಗೊತ್ತು. ಹ್ಮ್. ನಿನಗೆ ಈ ಎಕ್ಸಾಮಲ್ಲಿ ಫುಲ್ ಮಾರ್ಕ್ಸ್ ಬೇಕಾ? ಆ, ಖಂಡಿತ ಸರ್. ಹ್ಮ್. ಸರಿ, ನಿನಗೆ ಈ ಎಕ್ಸಾಮಲ್ಲಿ ಫುಲ್ ಮಾರ್ಕ್ಸ್ ಬೇಕಂದ್ರೆ ನೀನೊಂದು ಕೆಲಸ ಮಾಡಬೇಕಲ್ಲ. ನೀನು ನನ್ನ ಜೊತೆ ಸ್ವಲ್ಪ ಸಮಯ ಕಳಿಬೇಕಾಗುತ್ತೆ. ನನಗ್ ಗೊತ್ತು. ನನಗ್ ಮತ್ತೆ ಮತ್ತೆ ಕಾಲ್ ಮಾಡಿ ಮನೆಗ್ ಬಾ ಅಂತ ಕರ್ದಾಗ್ಲೇ ನನಗ್ ಲೈಟಾಗಿ ಡೌಟ್ ಬಂತು. ನಾನು ಅಂದ್ಕೊಂಡಾಗೆ ನೀವು ಕೇಳ್ತಾ ಇದ್ದೀರಾ. ನೀವು ನನ್ನ ಹತ್ರ ಕೇಳಿದ ವಿಷಯನ ನಾನು ಹೊರಗಡೆ ಹೋಗಿ ಹೇಳಿದ್ರೆ ಏನಾಗತ್ತೆ ಅಂತ ಗೊತ್ತಾ ನಿಮಗೆ? ಏನು ಎದುರಿಸ್ತಾ ಇದೀಯಾ? ಹಾಗೆ ಹೇಳಿದ್ರೆ ನಿನ್ನ ಮರ್ಯಾದೆನೇ ಕೆಟ್ಟೋಗುತ್ತಲ್ವಾ? ಇಲ್ಲ ಸರ್, ಈ ವಿಷಯನ ಮಾತ್ರ ನಾನು ಹೊರಗಡೆ ಹೋಗಿ ಹೇಳಿದ್ರೆ ಅಂತ ಇಟ್ಕೊಳ್ಳಿ, ಫಸ್ಟ್ ಎಲ್ರ ಮುಂದೆ ನಿಮ್ ಮಾನ ಹೋಗುತ್ತೆ, ಆಮೇಲೆ ನಿಮ್ ಕೆಲ್ಸನೂ ಹೋಗ್ಬಿಡತ್ತೆ. ಹ? ನಾನ್ ಮಾತ್ರ ಇದನ್ನ ಪೊಲೀಸ್ ಸ್ಟೇಷನಿಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ರೆ ಮಾತ್ರ ಸಾಕು. ಆಮೇಲೆ ನೀವು ಜೈಲ್ ಕಂಬಿ ಎಣಿಸ್ಬೇಕಷ್ಟೇ. ಏನ್ ಕೊಡ್ಬೇಕಂತೀರಾ? ನೀನೇನಕ್ಕೆ ಟೆನ್ಷನ್ ಆಗ್ತಾ ಇದೀಯಾ? ನಾನು ಹಾಗೆ ಸುಮ್ಮನೆ ತಮಾಷೆ ಮಾಡಿದ್ನೆ ಅಷ್ಟೇ. ನೀನು ಇದೆಲ್ಲ ಸೀರಿಯಸ್ ಆಗಿ ತಗೋಬಾರ್ದು. ತಪ್ಪಾಗಿದ್ರೆ ಕ್ಷಮಿಸ್ಬಿಡು, ಸರಿನಾ? ಇದೆಲ್ಲ ತಮಾಷೆ ಆಗಿದ್ಯಾ ನಿಮ್ಗೆ? ನಿಮ್ಮಂತವ್ರನ್ನೆಲ್ಲ ಸುಮ್ನೆನೆ ಬಿಡಬಾರ್ದು. ನಿಮ್ಮಂತವ್ರನ್ನ ಹಾಗೆ ಬಿಟ್ಬಿಟ್ರೆ ಈ ತರ ತುಂಬಾ ಹುಡುಗಿಯರನ್ನ ಟಾರ್ಚರ್ ಮಾಡೋಣ ಅಂತ ನಿಮಗೆ ಧೈರ್ಯ ಬಂದ್ಬಿಡತ್ತೆ. ಅದಕ್ಕೆ ಇದನ್ನ ನಾನು ಸುಮ್ನೆ ಬಿಡೋದಿಲ್ಲ. ನಾನು ಇವಾಗ್ಲೇ ನನ್ನ ಅಪ್ಪ ಅಮ್ಮನ ಹತ್ರ ಹೋಗಿ ಈ ವಿಷಯದ ಬಗ್ಗೆ ಹೇಳ್ತೀನಿ. ಆಮೇಲೆ ನಡೆಯೋದನ್ನ ನೀವು ಫೇಸ್ ಮಾಡಕ್ಕೆ ರೆಡಿಯಾಗಿರಿ. ನಾನು ಬರ್ತೀನಿ. ನೋಡಮ್ಮ ಗಾಯತ್ರಿ, ಗಾಯತ್ರಿ, ಛೇ, ಮಿತಿ ಮೀರಿ ಆಸೆ ಪಟ್ಟಿದ್ದು ಇಷ್ಟು ದೊಡ್ಡ ತಪ್ಪಾಗೋಯ್ತು. ನನ್ನ ಮಾನ ಮರ್ಯಾದೆ ಹರಾಜಾಗುತ್ತೆ. ಈ ಹುಡುಗಿ ಮಾತ್ರ ಇಲ್ಲಿ ನಡೆದಿದ್ದು ಅವ್ರ ಅಪ್ಪ ಅಮ್ಮನ ಹತ್ರ ಹೇಳ್ಬಿಟ್ರೆ ನನ್ನ ಮಾನ ಹೋಗೋದಲ್ದೆ ನನ್ನ ಕೆಲಸನೂ ಹೋಗುತ್ತೆ. ನನ್ನ ಕುಟುಂಬದಲ್ಲಿ ಇರೋರೆಲ್ಲ ಇದನ್ನು ಕೇಳಿದರೆ ಅವರಿಗೆ ಅವಮಾನ ಆಗುತ್ತೆ. ಛೇ!